ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 24-25 ವಾಕ್ಯಗಳು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಅದೇ ರೀತಿಯಲ್ಲಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ, ಪಾನ ಮಾಡಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವರು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇರೋದಾದ್ರೆ, ಇಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಿರೋದನ್ನ ನೀವು ಓದಿದ್ದೀರಿ. ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯ ಯೇಸುಸ್ವಾಮಿ ಹಿಡುಕೊಟ್ಟಲ್ಪಡಂತ ರಾತ್ರಿಯಲ್ಲಿ ಆತನ ಏನ್ ಮಾಡ್ತಾ ಅಂದ್ರೆ, ಊಟಕ್ಕೆ ಕುತ್ಕೊಳ್ಳೋದಕ್ಕಿಂತ ಮುಂಚೆ ಕೆಲವು ಕಾರ್ಯಗಳನ್ನ ಮಾಡೋದನ್ನ ನಾವು ಗಮನಿಸ್ತೇವೆ. ಊಟಕ್ಕೆ ಕುತ್ಕೊಳ್ಳೋದಕ್ಕಿಂತ ಮುಂಚೆ ಏನ್ ಮಾಡ್ತಾನಂದ್ರೆ, ಆತನು ತನ್ನ ಶಿಷ್ಯರ ಕಾಳುಗಳನ್ನ ತೊಳಿತಾನೆ. ಶಿಷ್ಯರ ಕಾಳುಗಳನ್ನು ತೊಳೆದು ಆ ಕಾಳುಗಳನ್ನ ಒಂದು ಟವಲಲ್ಲಿ ಅದನ್ನೆಲ್ಲ ಒರೆಸಿ ಅದನ್ನು ಒಣಗಿಸಿದ ಮೇಲೆ ಊಟಕ್ಕೆ ಕುತ್ಕೊಳ್ತಾರೆ. ಊಟಕ್ಕೆ ಕುತ್ಕೊಳ್ಳುವಾಗ ಆತನ ಏನ್ ಮಾಡ್ತಾನಂದ್ರೆ, ರೊಟ್ಟಿಯನ್ನು ತೆಗೆದುಕೊಂಡು ಇದನ್ನ ಸ್ತೋತ್ರ ಮಾಡಿ, ದೇವರಿಗೆ ಸ್ತೋತ್ರ ಮಾಡಿ ಇದನ್ನು ಮುರಿದು ಆತನ ಹೇಳ್ತಾ ಇದ್ದಾನೆ, ಇದು ನಿಮಗೋಸ್ಕರ ಮುರಿಯಲ್ಪಡುವ ಜಜ್ಜಲ್ಪಡುವ ನನ್ನ ದೇಹವಾಗಿದೆ, ಇದನ್ನ ನೆನೆಸ್ಕೊಳ್ಳೋದಕ್ಕೆಲ್ಲ ಮಾಡ್ರಿ, ಇದು ನನ್ನ ಮಾಂಸವಾಗಿದೆ, ಇದು ನನ್ನ ದೇಹವಾಗಿದೆ ಎಂಬುದಾಗಿ ಆತನು ತನ್ನ ಶಿಷ್ಯರಿಗೆ ಕೊಡ್ತಾನೆ. ಅದಾದ ಮೇಲೆ ಪಾತ್ರೆಯನ್ನು, ದ್ರಾಕ್ಷರಸ ತುಂಬಿದ ಪಾತ್ರೆಯನ್ನು ತೆಗೆದುಕೊಂಡು ಪಾತ್ರೆಯನ್ನು ಸಹ ಸ್ತೋತ್ರ ಮಾಡಿ ಏನ್ ಮಾಡ್ತಾನೆ ಅಂದ್ರೆ, ಇದು ಕುಡಿಯಿರಿ, ಇದನ್ನು ತೆಗೆದುಕೊಂಡು ಕೊಡ್ರಿ, ನಿಮಗೋಸ್ಕರ ಮತ್ತೆ ಲೋಕದ ಎಲ್ಲಾ ಜನರ ಪಾಪಗೋಸ್ಕರ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ರಕ್ತವಾಗಿದೆ, ಇದು ನನ್ನನ್ನು ನೆನೆಸ್ಕೊಳ್ಳೋದಕ್ಕೋಸ್ಕರ ಮಾಡ್ರಿ ಎಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. ಪ್ರಿಯರಾದವರೇ, ನಾವಿಲ್ಲಿ ಏನಪ್ಪಾ ಅಂದ್ರೆ ಒಂದು ವಿಚಾರವನ್ನ ಗಮನಿಸಬೇಕು. ಯೇಸುಸ್ವಾಮಿ ತನ್ನ ಶಿಷ್ಯರ ಕಾಲುಗಳನ್ನ ತೊಳೆದನು. ಅಂದ್ರೆ ಈ ಊಟ ಕೂತ್ಕೊಳ್ಳೋದಕ್ಕಿಂತ ಮುಂಚಿತ ತನ್ನ ದೇಹವನ್ನ, ತನ್ನ ಮಾಂಸವನ್ನ ಮತ್ತೆ ತನ್ನ ರಕ್ತವನ್ನ ತನ್ನ ಶಿಷ್ಯರಿಗೆ ಕೊಡೋದಕ್ಕಿಂತ ಮುಂಚಿತ ಆತನ ಏನ್ ಮಾಡಿದ್ರಂದ್ರೆ, ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದು, ನಾನು ಏನೂ ಅಲ್ಲ, ದೇವರ ಚಿತ್ತಾನುಸಾರ ನಾನು ನಡೆಸ್ಕೊಳ್ಳೋದಕ್ಕಷ್ಟೇ ಇಲ್ಲಿಗೆ ಬಂದಿದ್ದೇನೆ, ನಾನು ಸಹ ನಿಮ್ಮ ಹಾಗೆ ಒಬ್ಬನು ಎಂಬುದಾಗಿ ತೋರಿಸಿಕೊಂಡನು, ತನ್ನನ್ನು ತಾನು ತಗ್ಗಿಸಿಕೊಂಡನು. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದಿನದಲ್ಲಿ ನಾವು ಅನೇಕರು ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋದಿಲ್ಲ. ಯೇಸುಸ್ವಾಮಿ ಮಾಡಿದ ರೀತಿಯಲ್ಲಿ ನಾವು ಮಾಡೋದಿಲ್ಲ. ಆತನು ಹೇಳಿದ್ರು, ನಿನ್ನಂತೆಯೇ ನೆರೆಯವರನ್ನ ಪ್ರೀತಿಸಬೇಕು. ನಾವು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀವ? ನಾವ್ ಏನ್ ಮಾಡ್ತೀವಿ ಅಂದ್ರೆ, ಅವ್ರಂತವ್ರು ಇವ್ರಿಂತವ್ರು, ನಿನ್ನೊಳಗಡೆ ದೆವ್ವ ಇದೆ, ನಿನ್ನೊಳಗೆ ಕಾಟ ಇದೆ, ಹಂಗಿದೆ ಹಿಂಗಿದೆ ಅಂತೇಳಿ ಅನೇಕರನ್ನ ಹೀಯಾಳಿಸ್ತೇವೆ. ಆದ್ರೆ ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸಬೇಕು. ಯೇಸುಸ್ವಾಮಿ ತನ್ನಂತೆ ಪ್ರೀತಿಸಿದ ನಿಮಿತ್ತವಾಗಿಯೇ ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದು ತನ್ನನ್ನು ತಾನು ತಗ್ಗಿಸಿಕೊಂಡು ಆತನು ದೇವರ ಚಿತ್ತವನ್ನು ನೆರವೇರಿಸಿದನು ಎಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. ಪ್ರಿಯರಾದವರೇ, ಇವತ್ತಿನ ದಿನದಲ್ಲಿ ಅನೇಕರು ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಈ ಕಾಲುಗಳನ್ನು ತೊಳೆಯೋದನ್ನು ನಿಲ್ಲಿಸ್ಬಿಟ್ಟಿದ್ದೇವೆ. ಇದನ್ನ ಮಾಡಬೇಕು, ನಿಜವಾಗಿ ನಾವು ಮಾಡಬೇಕು. ಯಾಕೆಂದ್ರೆ ನಮ್ಮನ್ನ ನಾವು ತಗ್ಗಿಸಿಕೊಳ್ಳಬೇಕು. ಅದರಲ್ಲಿ ಮಾತ್ರವೇ ನಮಗೆ ಯಾವುದೇ ಅಹಂಕಾರ ಇರಬಾರದು, ಯಾವುದೇ ರೀತಿ ಗರ್ವ ಇರಬಾರದು. ದೇವರಿಗೆ ಯಾವುದೇ ಗರ್ವ ಇರಲಿಲ್ಲ. ಯೇಸುಸ್ವಾಮಿ ಯಾವುದೇ ರೀತಿ ಅಹಂಕಾರ ಪಡಲಿಲ್ಲ. ಬದಲಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ತನ್ನ ಒಂದು ಸೊಂಟದಲ್ಲಿ ಟವಲ್ ಕಟ್ಕೊಳ್ತಾರೆ, ಪಾತ್ರೆಯಲ್ಲಿ ನೀರು ತಗೊಳ್ತಾರೆ, ಕಾಲುಗಳನ್ನು ತೊಳೆದ ಮೇಲೆ ಯೇಸುಸ್ವಾಮಿ ಏನ್ ಮಾಡ್ತಿದ್ರು ಅಂದ್ರೆ, ಆತನ ಊಟವನ್ನ ಕೊಡ್ತಾನೆ. ಅಂದ್ರೆ ಎಲ್ಲ ಶಿಷ್ಯರಿಗೆ ರೊಟ್ಟಿಯನ್ನ ಮತ್ತೆ ರಸವನ್ನ ಕೊಡೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಇವತ್ತು ಅನೇಕರು ನಾವು ರೊಟ್ಟಿ ರಸ ತೆಗೆದುಕೊಳ್ತಾ ಇದ್ದೇವೆ, ರಾತ್ರಿ ಭೋಜನ ಅಂತ ತೆಗೆದುಕೊಳ್ತಾ ಇದ್ದೇವಲ್ವಾ? ಯಾವ ರೀತಿ ತೆಗೆದುಕೊಳ್ತಾವೆ? ಸಿದ್ಧತೆ ಇಲ್ಲದೆ ತೆಗೆದುಕೊಳ್ತಾ ಇದ್ದಾವೆ. ಕೆಲವೊಬ್ರು ಪಾಪಗಳು ಮಾಡಿಬಿಟ್ಟು ಆಗ್ಲೇ ಬಂದು ಹಂಗೆ ತಗೊಳ್ತೀವಿ. ಯಾಕಂದ್ರೆ ದೇವ್ರು ನಮ್ಮ ಪಾಪ ಕ್ಷಮಿಸ್ಬಿಡ್ತಾನೆ, ನಾವು ಕೃಪೆಯಲ್ಲಿದ್ದೀವಿ, ದೇವ್ರು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸ್ಬಿಡ್ತಾನೆ. ನಾವು ಏನೆಲ್ಲ ಮಾತಾಡ್ಬಿಟ್ಟಿರ್ತೀವಿ, ಒಬ್ಬರ ಬಗ್ಗೆ ಇನ್ನಿಸಲದನ್ನ ಮಾತಾಡ್ಬಿಡ್ತೀವಿ, ಇನ್ನೊಬ್ಬರನ್ನ ಕೋಪಪಡಿಸೋ ರೀತಿಯಲ್ಲಿ ಮಾತಾಡ್ತೀವಿ, ಇನ್ನೊಬ್ಬರನ್ನ ಬೈದ್ಬಿಟ್ಟು ಹೋಗ್ಬಿಟ್ಟು ನಾವು ರಾತ್ರಿ ರೊಟ್ಟಿ ಭೋಜನವನ್ನ ತೆಗೆದುಕೊಳ್ತೀವಿ. ನಿಜವಾಗಿ ಹೇಳ್ತಾನೆ, ರಾತ್ರಿ ರೊಟ್ಟಿ ಭೋಜನ ಆ ರೀತಿಲಿ ತೆಗೆದುಕೊಳ್ಳಬಾರದು. ನೋಡ್ರಿ, ಅಲ್ಲಿ 26ನೇ ವಾಕ್ಯ ನೀವು ಗಮನಿಸ್ರಿ, ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವ ಕರ್ತನ ಮರಣವನ್ನು ಆತನ ಬರುವ ತನಕ ಪ್ರಸಿದ್ಧಿಪಡಿಸುವಿರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಅಲ್ಲದೆ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನ ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹವಾಗಿವನಾಗಿದ್ದಾನೆ. ನೋಡ್ರಿ,
ಪ್ರತಿ ಮನುಷ್ಯನು ತನ್ನ ತಾನು ಪರೀಕ್ಷೆ ಮಾಡಿ ತಿಳಿದುಕೊಂಡ್ರೆ ನ್ಯಾಯ ವಿಚಾರಣೆ ಒಳಗಡೆ ಆಗೋದಿಲ್ಲ. ನಾವು ಏನಂದ್ರ ಹಂಗೆಲ್ಲ ಬೈದ್ ಬಿಡೋದಿಲ್ಲ, ಒಬ್ಬರನ್ನ ಹೆಂಗಂದ್ರಂಗ್ ಬೈದ್ ಬಿಡ್ತೇವೆ, ಏನಂದ್ರ ಹಂಗೆ ಬೈದ್ ಬಿಡ್ತೀವಿ, ಬಾಯಿಗೆ ಬಂದಂಗ್ ಬೈದ್ ಬಿಡ್ತೀವಿ, ಬಾಯಿಗೆ ಬಂದಂಗ್ ಅಂದ್ಬಿಡ್ತೀವಿ, ನಿನ್ನೊಳಗಡೆ ದೇವರಾತ್ಮನಿಲ್ಲ, ನಿನ್ನೊಳಗಡೆ ದುರಾತ್ಮ ಇದ್ದಾನೆ ಅಂತೇಳಿ ತೀರ್ಪು ಮಾಡ್ಬಿಡ್ತೀವಿ. ಈ ತರ ತೀರ್ಪು ಮಾಡ್ಬಿಟ್ಟು ಅವ್ರ ಹತ್ರ ನಾವು ಕ್ಷಮೆನೇ ಕೇಳೋದಿಲ್ಲ. ಅಂತ ಒಂದು ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ. ಇನ್ನೊಬ್ಬರ ಹತ್ರ ನಾವು ಹೇಳ್ತೇವೆ ನೀವು ವ್ಯಭಿಚಾರಸ್ಥರು ಹಂಗೆ ಹಿಂಗೆ ಅಂತ ಹೇಳ್ತೀವಿ, ಅವ್ರ ಹತ್ರ ನಾವು ಕ್ಷಮೆ ಕೇಳೋದಿಲ್ಲ. ನೀವು ಕೆಟ್ಟವರು ಅಂತ ಹೇಳಿರ್ತೀವಿ, ಕ್ಷಮೆ ಕೇಳೋದಿಲ್ಲ. ಈ ರೀತಿ ನಾವು ಇಲ್ಲ ಸಲ್ಲದನ್ನೆಲ್ಲ ಮಾತಾಡ್ಬಿಟ್ಟಿರ್ತೀವಿ, ಅವ್ರ ಮನಸ್ಸಿಗೆ ನೋವು ಉಂಟ ಮಾಡಿ ಬಿಟ್ಟಿರ್ತೀವಿ. ಅವರ ಮನಸ್ಸುಗಳನ್ನು ನೋವು ಮಾಡಿಬಿಟ್ಟು ನಾವು ಹಾಗೆ ರಾತ್ರಿ ಭೋಜನಗಳಲ್ಲಿ ತೆಗೆದುಕೊಳ್ಳೋದು ಸರಿಯಲ್ಲ. ನಮ್ಮನ್ನು ನಾವು ತಗ್ಗಿಸಿಕೊಂಡು ನಾವು ಪಾಪ ಅರಿಕೆ ಮಾಡಿ ಅವರ ಹತ್ರ ಕ್ಷಮಾಪಣೆ ಕೇಳಿ, ಕ್ಷಮಾಪಣೆ ಹೊಂದದ ಮೇಲೆ ರಾತ್ರಿ ಭೋಜನವನ್ನ ರೊಟ್ಟಿಯನ್ನ ನಾವು ತೆಗೆದುಕೊಳ್ಬೇಕು. ಆ ರೊಟ್ಟಿ ಮತ್ತೆ ಪಾನದಲ್ಲಿ ನಾವು ಪಾಲುಗಾರರಾಗಬೇಕು. ಅವಾಗ ಮಾತ್ರವೇ ನಾವು ಪರಿಶುದ್ಧರಾಗಿ ಜೀವಿಸ್ಬೇಕು. ಮತ್ತೆ ಆ ರೊಟ್ಟಿ ತೆಗೆದುಕೊಂಡ ಮೇಲೆ ಪಾನದಲ್ಲಿ ಮಾಡಿದ್ಮೇಲೆ ಆ ದ್ರಾಕ್ಷರಸವನ್ನ ಕುಡಿದ ಮೇಲೆ ನಾವು ಮತ್ತೆ ಪಾಪಗಳನ್ನ ಮಾಡದೆ ಪರಿಶುದ್ಧವಾಗಿ ಜೀವಿಸ್ಲಿಕ್ಕೆ ಪ್ರಯಾಸ ಪಡಬೇಕು. ಅದುವೇ ನಿಜವಾದ ಒಂದು ಪಸ್ಕ ಹಬ್ಬ, ನಿಜವಾದ ಒಂದು ಪಸ್ಕ ಹಬ್ಬವಾಗಿದೆ. ಆದ್ದರಿಂದ ಪ್ರೀತಿಯ ದೇವರ ಮಕ್ಕಳೇ, ನಮ್ಮನ್ನ ನಾವು ತಗ್ಗಿಸಿಕೊಂಡ್ರೆ ದೇವರು ನಮ್ಮನ್ನು ಉನ್ನತಕ್ಕೆ ನಡೆಸ್ತಾನೆ ಎಂಬುದಾಗಿ ಈ ಒಂದು ವಾಕ್ಯದ ಮುಖಾಂತರ ನಾವು ತಿಳ್ಕೊಳ್ತೇವೆ. ಈ ವಾಕ್ಯವನ್ನು ಮುಖಾಂತರ ನಿಮ್ಮನ್ನು ದೇವರ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಇವತ್ತಿನ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ವಾಕ್ಯವನ್ನು ಕೇಳುತ್ತಿರುವಂತ ನಿನ್ನ ಮುದ್ದು ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ವಾಕ್ಯದ ಮುಖಾಂತರ ನನ್ನೊಟ್ಟಿಗೂ ಈ ವಾಕ್ಯ ಕೇಳುತ್ತಿರುವಂತ ಪ್ರತಿಯೊಬ್ಬರೊಟ್ಟಿಗೂ ನೀನು ಮಾತನಾಡ ದೈವಿಕ ಕೃಪೆಗಾಗಿ ನನಗೆ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.